ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಮಾರ್ವಾಡಿ 5 ರಹಸ್ಯಗಳು. ದಿಢೀರ್ ಅಂತ ದುಡ್ಡು ಬಂದರೆ ಏನು ಮಾಡಬೇಕು? ದಿಢೀರ್ ಅಂತ ದುಡ್ಡು ಬಂದರೆ ನಾವು ಮಾಡೋ ಮೊಟ್ಟ ಮೊದಲ ಕೆಲಸ ಏನು ಅಂತಂದ್ರೆ, ಜಗತ್ತಿಗೆ ತೋರಿಸಿಕೊಂಡು ಓಡಾಡ್ಲಿಕ್ಕೆ ಒಂದು ಕಾರನ್ನು ಕೊಳ್ತೀವಿ, ಕೈಯಲ್ಲಿ ಬ್ರೇಸ್ಲೆಟ್ ಹಾಕೋತೀವಿ, ಕೊರಳಲ್ಲಿ ಚೈನ್ ಹಾಕೋತೀವಿ, ಶಾನ್ದಾರ್ ಪಾರ್ಟಿಗಳನ್ನ ಅರೇಂಜ್ ಮಾಡ್ತೀವಿ. ತನ್ಮೂಲಕ ನಾವು ಪ್ರತಿಷ್ಠಿತ ವ್ಯಕ್ತಿಗಳು ಅನಿಸ್ಕೊಳ್ಳಿಕ್ಕೆ ಹಪ್ಪಿಸ್ತಾ ಇರ್ತೀವಿ. ಅದು ನಮ್ಮ ಮೂಲ ಗುಣ. ಆದರೆ ಮಾರ್ವಾಡಿಗಳ 5 ರಹಸ್ಯಗಳನ್ನ ಇವತ್ತು ನಿಮ್ಗೆ ಹೇಳ್ತೇನೆ. ಮೊದಲೇದು, ದುಡ್ಡು ಬಂದಾಗ ಮನುಷ್ಯ ಸುಮ್ಮನೆ ಇರಬೇಕು. ಹೇಗೆ ಇದ್ದನೋ ಹಾಗೆಯೇ ಇರಬೇಕು. ಆತನ ದುಡ್ಡಿನಿಂದಾಗಿ ಆತನಲ್ಲಿ ಭಾವೋದ್ವೇಗ ಉಂಟಾಗಬಾರದು. ದುಡ್ಡು ಬಂದಿದೆ ಎನ್ನುವಂತ ಅಹಮಿಕೆ ಮುಖದಲ್ಲಿ ಕಾಣಿಸಬಾರದು. ಆತನ ಚಲನವಲನ, ನಡತೆ, ಮಾತು ಯಾವುದರಲ್ಲಿಯೂ ಕೂಡ ದುಡ್ಡು ನುಸುಳಕೂಡದು. ಬಹಳ ಪ್ರಮುಖವಾದಂಥ ವಿಚಾರ. ಜೊತೆಗೆ ದಿಢೀರಂತ ದುಡ್ಡು ಬಂದಿದೆ ಅಂತ ಮನೆಯಲ್ಲೂ ಹೇಳಬಾರದು, ಹೆಂಡತಿ ಮಕ್ಕಳಿಗೂ ಹೇಳಬಾರದು, ಗೆಳೆಯರಿಗೂ ಹೇಳಬಾರದು, ಬಂಧು ಬಾಂಧವರಿಗೂ ಹೇಳಬಾರದು, ಯಾರಿಗೂ ವಿಷಯವನ್ನ ತಿಳಿಸಬಾರದು. ಸ್ವಲ್ಪ ದಿವಸ ಸುಮ್ಮನೆ ಇರುವುದನ್ನ ರೂಢಿಸಿಕೊಳ್ಳಬೇಕು. ಬಹಳ ಕಷ್ಟದ ಕೆಲಸ, ಆದ್ರೆ ಹೀಗೇ ಮಾಡಬೇಕು. ಜಗತ್ತಿನಲ್ಲಿ ಲಾಟ್ರಿ ಹತ್ತಿದವರು ಏನು ಮಾಡಿದ್ದಾರೆ ದುಡ್ಡು ಅಂತ ನೋಡಿ. ಕೌನ್ ಬನೆಗ ಕರೋಡಪತಿಯಲ್ಲಿ ಕೋಟಿ ರೂಪಾಯಿ ಗೆದ್ದುಕೊಂಡು ಬಂದವನು ಎಲ್ಲಿದ್ದಾನೆ ಅಂತ ನೋಡಿ. ಯಾಕೆ ಅವರ ಬದುಕು ಹಸನಾಗಲಿಲ್ಲ ಅಂದರೆ, ಈ ಫಾರ್ಮುಲಾವನ್ನ ಅವರು ಯಾರು ಬಳಸಲಿಲ್ಲ. ಏಕೆಂದ್ರೆ ದಿಢೀರಂತ ದುಡ್ಡು ಬಂದ ತಕ್ಷಣ ಅವರ ಇಡೀ ನಡತೆ, ಅವರ ಇಡೀ ಬದುಕಿನ ಪಯಣವೇ ಬದಲಾಗಿ ಹೋಯಿತು. ಹೀಗಾಗಿ ಅವರು ಮತ್ತೆ ಬಡವರಾದರು ಅಥವಾ ಮತ್ತೆ ಮಧ್ಯಮ ವರ್ಗೀಯರಾದರು. ಸೀಕ್ರೆಸಿ ಆಫ್ ವೆಲ್ತ್ ಈಸ್ ದೈ ನೇಮ್ ಇಸ್ ವೆಲ್ತ್ ಪ್ರೊಟೆಕ್ಷನ್. ದುಡ್ಡನ್ನ ಸಂರಕ್ಷಿಸುವುದು, ಸಂಪತ್ತನ್ನು ಸಂರಕ್ಷಿಸುವುದು ಹೇಗೆ ಅಂದರೆ, ಅದನ್ನು ರಹಸ್ಯವಾಗಿಡುವ ಮೂಲಕ ರಕ್ಷಿಸುವುದು. ಎರಡನೇದು, ದಿಢೀರ್ ಅಂತ ದುಡ್ಡು ಬಂದ ಮೇಲೆ ಅದನ್ನು ಏನು ಮಾಡಬೇಕು ಅಂತ ಆಲೋಚನೆ ಮಾಡಬಾರದು. ದುಡ್ಡು ಮೊದಲು ಶಾಂತವಾಗಿ ಉಸಿರಾಡಲಿಕ್ಕೆ 90 ದಿನಗಳ ಅವಧಿಯನ್ನು ಕೊಡಬೇಕು. 1 ಕೋಟಿ ರೂಪಾಯಿ ಲಾಟ್ರಿ ಆಯ್ತು, ಅಥವಾ ಯಾವುದೋ ಒಂದು ಲ್ಯಾಂಡ್ ಡೀಲ್ ಆಗಿ ಒಟ್ಟಿಗೆ ಒಂದು 2 ಕೋಟಿ ರೂಪಾಯಿ ದುಡ್ಡು ಬಂದಿದೆ, ಅಥವಾ ನಮ್ಮ ಯಾವುದೋ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಿದೀವಿ, ಒಂದು 6-7 ಕೋಟಿ ರೂಪಾಯಿ ದುಡ್ಡು ಬಂದಿದೆ, ಅಥವಾ ಒಂದು 50 ಲಕ್ಷ ರೂಪಾಯಿ ಬಂದಿದೆ. ಬಂದ ತಕ್ಷಣ ನಾವು ಅದನ್ನು ಏನು ಮಾಡಬೇಕು ಅಂತ ವಿಲೇವಾರಿ ಮಾಡ್ಲಿಕ್ಕೆ ಶುರು ಮಾಡಿ, ಅವ್ರ ಸಾಲ ತೀರಿಸ್ಬಿಡೋಣ, ಹೆಂಡತಿಗೆ ಬಂಗಾರ ಮಾಡಿಸಿಡೋಣ, ಅಥವಾ ಮಗಳ ಮದುವೆಗೆ ಬರುತ್ತೆ ಒಂದಷ್ಟು ಬೆಳ್ಳಿ ಪಾತ್ರೆಗಳನ್ನ ತಗೊಳ್ಳೋಣ. ದಯವಿಟ್ಟು ಏನನ್ನೂ ಮಾಡಬಾರದು. ಏನನ್ನೂ ಮಾಡಲಾರದೆ 90 ದಿನಗಳ ಕಾಲ ಆ ದುಡ್ಡನ್ನ ಹಾಗೆಯೇ ಇಡಬೇಕು. ಹಾಗೇ ಇಟ್ಟು ಆದ್ಯತೆಗಳನ್ನು ಪರಿಶೀಲಿಸ್ತಾ ಹೋಗಬೇಕು, ಅವಕಾಶಗಳನ್ನು ನೋಡಬೇಕು. 90 ದಿನಗಳಾದ್ಮೇಲೆ ನಿಮ್ಮಲ್ಲಿರುವಂತಹ ಭಾವೋದ್ವೇಗ ಕಡಿಮೆ ಆಗಿರುತ್ತೆ, ನಿಮ್ಮ ಚಿತ್ತ ಚಾಂಚಲ್ಯ ಕಡಿಮೆ ಆಗಿರುತ್ತೆ, ಒಂದು ಮನಸ್ಥಿತಿ ಹದಕ್ಕೆ ಬಂದಿರುತ್ತೆ, ದುಡ್ಡಿನ ಅಗತ್ಯತೆ ಏನು ಗೊತ್ತಾಗತ್ತೆ. ಮೊದಲಿನ ಮನುಷ್ಯ ಹೇಗಿರ್ತಾರೋ ಹಾಗಿರ್ತೀರಿ. ಆವಾಗ ಆಲೋಚನಾ ಶೈಲಿ ಬದಲಾಗುತ್ತೆ. ದಿಢೀರಂತ ತೀರ್ಮಾನ ಮಾಡಿದ್ರೆ ದೊಡ್ಡ ಎಡವಟ್ಟಾಗುವುದು ಗ್ಯಾರಂಟಿ. ಮೂರನೇದು, ಲೈಫ್ ಸ್ಟೈಲ್ ಬದಲಿ ಮಾಡ್ಕೋಬಾರ್ದು. ದುಡ್ಡು ಬಂದ ತಕ್ಷಣ ನೋಡಿ, ಯಾವುದೇ ಶ್ರೀಮಂತ ವ್ಯಕ್ತಿ, ಮುಖೇಶ್ ಅಂಬಾನಿಯಿಂದ ಹಿಡಿದು ಅದಾನಿವರೆಗೂ, ಅವ್ರು ಹಾಕುವ ಶರ್ಟ್ಗಳನ್ನು ನೋಡಿ, ಅವ್ರು ಎಂದೂ ಶೋ ಆಫ್ನಲ್ಲಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅವ್ರು ಓಡಾಡುವ ಕಾರು ಬಹಳ ಬೆಲೆ ಬಾಳುವುದಾಗಿರುತ್ತೆ, ಆ ಅಂತಸ್ತಿಗೆ ತಕ್ಕ ಹಾಗೆ ಅವ್ರ ಕಾರುಗಳಿರ್ತವೆ, ಮನೆಗಳಿರ್ತವೆ, ಅದು ಬೇರೆ ವಿಚಾರ. ಬಟ್ ಅವ್ರು ಶೋ ಆಫ್ ಮಾಡ್ಲಿಕ್ಕೋಸ್ಕರ ಶೈನಿ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ಜಗತ್ತಿಗೆ ತೋರಿಸುವಂಥದ್ದು, ಮೈ ಮೇಲೆ ಚಿನ್ನವನ್ನು ಹಾಕ್ಕೊಂಡು ಜಗತ್ತಿಗೆ ತೋರಿಸೋದು, ಹಗ್ಗದಂಥ ಚೈನ್ ಹಾಕ್ಕೊಂಡು ಜಗತ್ತಿಗೆ ತೋರಿಸೋದು, ಎಲ್ಲಿಯಾದ್ರೂ ಮಾಡಿ ತೋರಿಸಿ. ಮುಖೇಶ್ ಅಂಬಾನಿ ಕೊರಳಲ್ಲಿ ಏನಿದೆ ದಯವಿಟ್ಟು ನನಗೆ ಹೇಳಿ. ಅಂದರೆ ಸಾಮ್ರಾಜ್ಯವನ್ನ ಕಟ್ಟುವುದು ಅಂದ್ರೆ ಜಗತ್ತಿಗೆ ತೋರಿಸುವುದಲ್ಲ, ಒಳಗಡೆ ಗಟ್ಟಿಯಾಗುವುದು, ತನ್ಮೂಲಕ ಸಮೃದ್ಧಿಯನ್ನ ಇನ್ನಷ್ಟು ದೃಢೀಕರಿಸುವುದು, ಅದನ್ನು ಮತ್ತಷ್ಟು ಬಲಗೊಂಡು ಧನಾಢ್ಯನಾಗುವತ್ತ ನಮ್ಮ ಪ್ರಯಾಣ ನಡೆಯಬೇಕು. ಅದು ಹೊರಗಿನ ಜಗತ್ತಿಗೆ ನಮ್ಮ ಶ್ರೀಮಂತಿಕೆಯನ್ನು ತೋರ್ಪಡಿಕೆ ಮಾಡುವುದಲ್ಲ. ಅದಾದ ಮೇಲೆ ದೋಸ್ತಿ ಯಾರಿ ರಿಶ್ತೆದಾರಿ ಅಂತಾರ ಮಾರ್ವಾಡಿಗಳು. ಏನ್ ಹಂಗಂದ್ರೆ, ದೋಸ್ತರು ಇರ್ತಾರೆ, ದೋಸ್ತರು ರಿಶ್ತೆದಾರ ಅಂದ್ರೆ ಬಳಗದವರು, ಇವ್ರ ಜೊತೆ ವ್ಯವಹಾರವನ್ನ, ಪಾರ್ಟ್ನರ್ಶಿಪ್ ಅನ್ನ ಮಾಡಬೇಕು. ಏಕೆಂದ್ರೆ ಸ್ನೇಹ ಎನ್ನುವುದು ಸ್ನೇಹಕ್ಕೆ ಮಾತ್ರ ಸೀಮಿತ ಆಗಿರಬೇಕು. ಅಲ್ಲಿ ನಮ್ಮ ಗುಣಾವಗುಣಗಳ ಯಾವತ್ತೂ ನಾವು ಅದನ್ನ ಮಾನದಂಡ ಇಟ್ಟು ನೋಡೋದಿಲ್ಲ. ಅಲ್ಲಿ ಸ್ನೇಹಕ್ಕಾಗಿ ಏನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತೀವಿ. ಆದರೆ ವ್ಯವಹಾರ ಅಂತ ಬಂದಾಗ ಅದಕ್ಕೊಂದು ಅಗ್ರಿಮೆಂಟ್ ಅಂತ ಇರ್ತದೆ, ಅದಕ್ಕೊಂದು ಬದ್ಧತೆ ಅಂತ ಇರ್ತದೆ, ಅದಕ್ಕೊಂದು ಕಮಿಟ್ಮೆಂಟ್ ಅಂತ ಇರ್ತದೆ. ಅಲ್ಲಿ ದೌರ್ಬಲ್ಯಗಳ ಲೆಕ್ಕಕ್ಕೆ ಬರ್ತವೆ, ನಮ್ಮ ಪ್ರಾಮಾಣಿಕತೆ ಲೆಕ್ಕಕ್ಕೆ ಬರುತ್ತೆ. ಇಬ್ರು ಸ್ನೇಹಿತರು ಚಹಾ ಕುಡಿಯೋದ್ರಲ್ಲಿ ಯಾವ ಪ್ರಾಮಾಣಿಕತೆ ಪ್ರಶ್ನೆ ಇದೆ ಸ್ವಾಮಿ? ಇಬ್ರು ಪಬ್ಗೆ ಹೋದ್ರು ಅಂತ ತಿಳ್ಕೊಡ್ರಿ. ಇವತ್ತಿನ ಕಾಲಘಟ್ಟ ಅಲ್ಲೇನು ಪ್ರಾಮಾಣಿಕತೆ? ಒಂದ್ಸಲ ನೀವು ಬಿಲ್ ಕೊಡ್ತೀರಿ, ಒಂದ್ಸಲ ನಾವು ಬಿಲ್ ಕೊಡ್ತೀವಿ, ಇನ್ನೊಂದ್ಸಲ ಮತ್ತೊಬ್ರು ಮೂರನೇದವ್ರು ಬಿಲ್ ಕೊಡ್ತಾರೆ. ನಮ್ಮ ದೌರ್ಬಲ್ಯ, ನಮ್ಮ ಗುಣಾವಗುಣಗಳು ಯಾವಾಗ ಗೊತ್ತಾಗ್ತವೆ ಅಂದ್ರೆ, ನಾವು ಅವರ ಜೊತೆ ವ್ಯವಹಾರ ನಡೆದಾಗ. ವ್ಯವಹಾರ ಯಾರ ಜೊತೆ ಮಾಡಬೇಕು, ಯಾರ ಜೊತೆ ನಾವು ಕಟ್ಟುನಿಟ್ಟಾಗಿ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳಬಲ್ಲೆವೋ, ಯಾರ ಜೊತೆ ವ್ಯವಹಾರವನ್ನ ನಾವು ಯಾವುದೇ ಮುಜುಗರ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂಥವ್ರ ಜೊತೆ ಮಾತ್ರ ವ್ಯವಹಾರವನ್ನ ಮಾಡಬೇಕೇ ವಿನಃ ಸ್ನೇಹಿತರು ಅನ್ನುವಂಥ ಕಾರಣಕ್ಕೋಸ್ಕರ
ಈತ ಬಡವ, ಈತನನ್ನು ಮೇಲೆತ್ತಬೇಕು ಅನ್ನುವಂಥ ಕಾರಣಕ್ಕೋಸ್ಕರ, ಸಂಬಂಧಿಗಳು, ಸ್ನೇಹಿತರು, ಕ್ಲಾಸ್ಮೇಟು ಎನ್ನುವಂಥ ಕಾರಣಕ್ಕೋಸ್ಕರ ಎಂದೂ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ಪನ್ನು ಮಾಡುವುದಾಗಲಿ ಅವ್ರ ಜೊತೆ ಹಂಚಿಕೊಳ್ಳುವುದಾಗಲಿ ಮಾಡಬಾರದು. ಮಾಡುವುದೇ ಆದರೆ ನೀವು ಅದಕ್ಕೆ ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಇಬ್ಬರೂ ತಯಾರಿದ್ದ ಸಂದರ್ಭದಲ್ಲಿ, ಎರಡಕ್ಕೂ ಬಾಧ್ಯಸ್ಥನಾಗುವಂಥ ವ್ಯಕ್ತಿ, ಜವಾಬ್ದಾರಿ ತೆಗೆದುಕೊಳ್ಳುವಂಥ ವ್ಯಕ್ತಿ ಆಗಿದ್ದ ಸಂದರ್ಭದಲ್ಲಿ, ದೋಸ್ತಿ ಯಾರಿ ರಿಶ್ತೆದಾರಿ ಮೂರೂ ಸಂದರ್ಭದಲ್ಲಿ ವ್ಯವಹಾರ ನಿಷಿದ್ಧ. ಮಕ್ಕಳಿಗೆ ನಮ್ಮ ಶ್ರೀಮಂತಿಕೆ ಗೊತ್ತಾಗಬಾರದು. ಅತಿ ದೊಡ್ಡದಾದಂಥ ಮಿಸ್ಟೇಕ್ ನಾವು ಮಾಡೋದು ಅಂದರೆ, ನೀನು ಯಾಕೋ ಎಷ್ಟೆಲ್ಲ ಓದ್ತೀಯಾ, ನಾನು ಮಾಡಿರೋ ಆಸ್ತಿಯನ್ನು ನಡೆಸಿಕೊಂಡು ಹೋಗಿ ಸಾಕು ಅಂತ ದೊಡ್ಡಸ್ಟಿಕೆ ಮಾತು ಹೇಳುವಂಥ ಜನರೇ ನಮ್ಮಲ್ಲಿ ಜಾಸ್ತಿ. ಮಾರವಾಡಿ ಅಂಗಡಿಗೆ ಹೋಗಿ ನೋಡಿ, ಸ್ಕೂಲ್ ಬಿಟ್ಟ ತಕ್ಷಣ ಮಗು ಬಂದು ಸ್ಕೂಲಿನ ಅಂಗಡಿಯ ಗಲ್ಲೆ ಮೇಲೆ ಕೂತಿರುತ್ತೆ. ಅದಕ್ಕೂ ವ್ಯವಹಾರಕ್ಕೂ ಸಂಬಂಧ ಇಲ್ಲ, ಇನ್ನೂ ವ್ಯವಹಾರಕ್ಕೆ ಪರಿಣತಿ ಹೊಂದಿಲ್ಲ. ಆದರೆ ಕೊಟ್ಟಂಥ ದುಡ್ಡನ್ನು ಎಣಿಸ್ಕೊಂಡು ಗಲ್ಲೆಗೆ ಹಾಕೋದು ಅದಕ್ಕೆ ಗೊತ್ತು. 5 10 ರೂಪಾಯಿ, 10 20 ರೂಪಾಯಿ, 25 25 ರೂಪಾಯಿ ಅಂತ ಲೆಕ್ಕ ಮಾಡ್ಲಿಕ್ಕೆ ಅದಕ್ಕೆ ಬರುತ್ತೆ. 6ನೇ ಕ್ಲಾಸು, 8ನೇ ಕ್ಲಾಸು, 10ನೇ ಕ್ಲಾಸಿಗೆ ಬರ್ತಾ ಇರೋ ಹಾಗೇನೆ ಕಿರಾಣಿ ಅಂಗಡಿ ಆಗಿದ್ರೆ ಕಿರಾಣಿ ಅಂಗಡಿ, ಸ್ಟೇಷನರಿ ಅಂಗಡಿ ಇದೆ. ಸ್ಟೇಷನರಿ ಅಂಗಡಿ ಯಾವ ಅಂಗಡಿ ಇದೆಯೋ ಆ ಅಂಗಡಿಯಲ್ಲಿ ಗಲ್ಲೆ ಮೇಲೆ ಅವರ ಮಕ್ಕಳು ಹೋಗಿ ಕೂತ್ಕೋತಾರೆ. ಗಲ್ಲೆ ಮೇಲೆ ಅಪ್ಪ ಕೂತಿದ್ರೆ ಮಕ್ಕಳು ಪಕ್ಕದಲ್ಲಿ ಕೂತಿರ್ತಾರೆ. ನಮ್ಮಪ್ಪ ಹೆಂಗೆ ವ್ಯಾಪಾರ ಮಾಡ್ತಾನೆ ಅಂತ ಮಕ್ಕಳಿಗೆ ಆವಾಗಿನಿಂದನೇ ಟ್ರೈನಿಂಗ್ ಶುರುವಾಗತ್ತೆ. ಅಂದರೆ ನಾನು ಹೇಳೋದು, ದುಡಿಮೆ ಎನ್ನುವುದಿದೆಯಲ್ಲ, ಇದೊಂದು ಕಲೆ. ಇದು ಈ ಕಲೆಯನ್ನು ರೂಢಿಸಿಕೊಳ್ಳಬೇಕು. ಇದಕ್ಕೆ ಇದರದೇ ಆದಂಥ ಕ್ಯಾರೆಕ್ಟರ್ಸ್ ಇರ್ತವೆ ಬಿಸ್ನೆಸ್ಗೆ. ಆ ಕ್ಯಾರೆಕ್ಟರ್ಸ್ನ ಕಲಿಯಲಾರದೆ ನಾವು ಶ್ರೀಮಂತರಾಗ್ಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಶ್ರೀಮಂತಿಕೆಯನ್ನು ಮುಂಚೆ ಹೇಳ್ಕೊಟ್ರೆ ಏನು ಮಾಡ್ತಾರೆ, ನಾನ್ಯಾಕೆ ಹೋಗಿ ಅಂಗಡಿಲಿ ಕೂತ್ಕೊಳ್ಳಿ ಅಂತಾರೆ. ನನ್ನ ಅಗತ್ಯ ಏನಿದೆ, ನಮ್ಮಪ್ಪ ದುಡ್ದಿಡ್ತಾನೆ ಅಂತಾರೆ. ನಮ್ಮಪ್ಪ ಈಗಾಗಲೇ 5-6 ಫ್ಲ್ಯಾಟ್ ತೊಗೊಂಡಿದ್ದಾನೆ, ಅದರ ಬಾಡಿಗೆನ ಜೀವನ ನಡೆಸ್ತೀನಿ ಅಂತಾರೆ. ಮಾರವಾಡಿಗಳು ಮಕ್ಕಳಿಗೆ ಏನನ್ನಾದರೂ ಕೊಡಿಸುವುದಾದರೆ ಕೊಡಿಸುವುದಕ್ಕಿಂತ ಮುಂಚೆ ಇದರ ಅಗತ್ಯತೆ ಆತನಿಗಿದೆಯಾ ಅಂತ ನೋಡ್ತಾರೆ. ಅವ್ರು ಖರ್ಚು ಮಾಡುವುದು ಎರಡಕ್ಕೆ. ಒಂದು ಧರ್ಮಕ್ಕೆ, ದೇವಸ್ಥಾನ ಕಟ್ತೀನಿ ಅಂಥೇಳಿ 10 ಕೋಟಿ ರೂಪಾಯಿ ಚೆಕ್ ಕೊಡ್ತಾನೆ, ತಲೆನೇ ಕೆಡ್ಸ್ಕೊಡೋದು. ಮದುವೆ ಮಾಡುವಾಗ ಚಪ್ಪನ್ ಭೋಗ್ ಅಂತ ಮಾಡಿಸ್ತಾನೆ, 56 ಖಾದ್ಯಗಳನ್ನು ಊಟಕ್ಕೆ ಬಳಸ್ತಾನೆ. ಸಂಭ್ರಮಿಸುವಾಗ ಸಂಭ್ರಮಿಸು, ಧರ್ಮ ಮಾಡುವಾಗ ಧರ್ಮ ಮಾಡು, ಕರ್ಮ ಮಾಡುವಾಗ ಕರ್ಮ ಮಾಡು. ಇದು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಅವರ ಜೀವನದಲ್ಲಿ ಪಾಲಿಸ್ಕೊಂಡು ಬಂದಿರ್ತಾರೆ. ದಿಢೀರ್ ಶ್ರೀಮಂತರಾದಂಥ, ದಿಢೀರ್ ದುಡ್ಡು ಬಂದಂಥ ಸಂದರ್ಭದಲ್ಲಿ ಈ 5 ಮಾರವಾಡಿಗಳ ಪ್ರಿನ್ಸಿಪಲ್ಗಳೇನಿದೆ ಅದನ್ನು ಅಳವಡಿಸ್ಕೊಂಡ್ರೆ ಖಾಯಮ್ಮಾಗಿ ಶ್ರೀಮಂತರಾಗಿರ್ಬೋದು, ಇನ್ನಷ್ಟು ಧನಾಢ್ಯರಾಗಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ನಮಸ್ಕಾರ.